ಅನಾಥ ಜನ್ಮ ಧರಿಸೇ ನಿರ್ದಯ ಭಾವ ದಯಾರಹಿತನೇ ಹರಿಸಿದೆ ಕಣ್ಣೀರ 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 ವಿಧಿಗೈದ ಪಂತದಿ ನಾನು ಬಿರುಗಾಳಿ ಅಲೆಗಳ ತೆರದಿ ವಿಧಿಗೈದ ಪಂತದಿ ನಾನು ಗಾಳಿ ಅಲೆಗಳ ತೆರದಿ ಗತಿಯನ್ನು ಎನಗಾರಿಕರೋ ಜಗವೆಲ್ಲ ಮಾಯಾ ಜಾಲ ಗಾರಿಗರೋ ಜಗವೆಲ್ಲ ಮಾಯಾ ಜಾಲ ವಿಧಿಗೈದ ಪಂತದಿ ನಾನು ಬಿರುಗಾಳಿ ಅಲೆಗಳ ತೆರದಿ ನನ್ನಯ ಬಾಳೆ ಕಣ್ಣೀರ ಧಾರೆ ದರೆಯ ಮೇಲಣ ಕರ್ಮ ಬಂಧನ ನನ್ನಯ ಬಾಳೆ ಕಣ್ಣೀರ ಧಾರೆ ಧರೆಯ ಮೇಲಣ ಕರ್ಮ ಬಂಧನ ಅಂದನಾದೆ ಮತಿಹೀನ ಜಗದಿ ಅಂದನಾದೆ ಮತಿಹೀನ ಜಗದಿ ಜಾತಿ ಮತಗಳ ಸಂಕೋಲೆ ಬೀರಿ ಜಾತಿ ಮತಗಳ ಸಂಕೋಲೆ ಬೀರಿ ವಿಧಿಗೈದ ಪಂತದಿ ನಾನು ಬಿರುಗಾಳಿ ಅಲೆಗಳ ತೆರದಿ ವಿಧಿಯೇ ಹರಿಸಿದೆ ಕಣ್ಣೀರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಇಲ್ಲಿಗೆ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಬರುವಳು.
ಆಕೆಯೂ ಸಹ ನನ್ನ ಜನ್ಮ ವೃತ್ತಾಂತದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಸುವಳು ಎಂದು ಹೇಳಿದ್ದನು. ಆದರೆ ಯಾವ ಕಡೆ ನೋಡಿದರೂ ಸಹ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಏ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತಿರುವಿ. ಯಾವ ನನ್ನ ಜನ್ಮ ರಹಸ್ಯದ ಅನ್ವೇಷಣೆಗಾಗಿ ಹಗಲಿರುಳು ಹಂಬಲಿಸುತ್ತಿದ್ದನು, ಆ ರಹಸ್ಯವನ್ನು ತಿಳಿಯುವ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ಜೀವನದ ಮುಂದಿನ ಗುರಿ ಏನು? ನನ್ನ ಜೀವನವು ಪಥಭ್ರಷ್ಟವಾಗದಂತೆ ಸಂದೇಹದ ಅಂಧಕಾರದಿಂದ ಎನ್ನನ್ನು ಧರಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವ ಭಾರ ನಿನ್ನದೂ ದೇವ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम्. ಹರಿಯಲಾರದ ಘೋರಸನ್ ದೇಹದಾಬ್ಜಿಯೊಳ್ ಮುಳುಗಿದೆ, ಹರಿಯಲಾರದ ಘೋರಸನ್ ದೇಹದಾಬ್ಜಿಯೊಳ್ ಮುಳುಗಿದೆ, ಮನದಿ ಮೂಡಿಗ ಅಂಧಕಾರವ ಮನದಿ ಮೂಡಿಗ ಅಂಧಕಾರವ ತೊಲಗಿಸೋಯೇ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶದಿ ನೊಂದು ಸಿಲುಕಿದೆ ನಿಂದು ತಾಪದಿ, ಬಂಧು ಬಾಂಧವರೆಂಬ ಪಾಶದಿ ನೊಂದು ಸಿಲುಕಿದೆ ನಿಂದು ತಾಪದಿ, ನೀಗಿಸೋ ಶೋಧನೆಯಗೈಯದೆ ನೀಗಿಸೋ ಶೋಧನೆಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರಸನ್ ದೇಹದಾಬ್ಜಿಯೊಳ್ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿಗ ಅಂಧಕಾರವ ತೊಲಗಿಸೋಯೇ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ.
ಮಾರ್ತಾಂಡಾಯ ನಮಃ. ಓಂ ಭಾಸ್ಕರಾಯ ನಮೋ ನಮಃ. ಕರ್ಣ, ಕರ್ಣ, ಕರ್ಣ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆಯಮ್ಮ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ, ಈ ನತದೃಷ್ಟನನ್ನು ಎತ್ತ ಮಹಾಮಾತೆ, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯೇ, ಮಾ ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೋರೆದೆ. ಕರುಣೆಯ ತೋರಿದೆ ಕುವರನ ಪೋರೆದೆ. ಎಂದಿಗೆ ಆರುಣವ ತೀರಿಸಲಮ್ಮ. ಎಂದಿಗೆ ಆರುಣವ ತೀರಿಸಲಮ್ಮ. ಎನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಅಮ್ಮ 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 ಎನಿಸಿದ ಮರುಕ್ಷಣವೇ ಕೆಳಗೆಸೆದೆಯಂತೆ. ಎನಿಸಿದ ಮರುಕ್ಷಣವೇ ಕೆಳಗೆಸೆದೆಯಂತೆ. ಮಗುವಮ್ಮನಾಗ ಏನೊಂದನು ಗರಿಯೇ. ಮಗುವಮ್ಮನಾಗ ಏನೊಂದನ್ನು ಗರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾ ಮಾಡಿದ ಪರಾಧ ಏನದು ತಾಯೇ. ನಾ ಮಾಡಿದ ಪರಾಧ ಏನದು ತಾಯೇ. ಅಕ್ಷಮ್ಯವೆನಿಸೆ ಜೀವವ ತೋರೆವೆ. ಅಕ್ಷಮ್ಯವೆನಿಸೆ ಜೀವವ ತೋರೆವೆ.
ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿದು ಆನಂದಿಸುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಹತಭಾಗ್ಯ ಕರ್ಣನಿಗೆ ಈ ದಿನ ದರ್ಶನವಿತ್ತೆಯ ತಾಯಿ. ಇಂದು ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಇದೋ ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕರ್ಣ, ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿಯಮ್ಮ ನನ್ನದು. ಮಾ ಹುಟ್ಟಿದ ಕೂಡಲೇ ನನ್ನನ್ನು ಗಂಗೆಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಯ್ಯೋ, ಈ ಪಾಪಿಯ ದೇಹವನ್ನು ಅಲ್ಲಿನ ಜಲಚರಗಳು ತಿನ್ನದೇ ಬಿಟ್ಟವಲ್ಲ. ಅಮ್ಮ, ನೀನು ನನ್ನನ್ನು ಗಂಗೆಯಲ್ಲಿ ತೇಲಿ ಬಿಟ್ಟ ನಂತರ ನಾನು ಹಸಿವನ್ನು ತಾಳಲಾರದೆ ಅಮ್ಮ ಅಮ್ಮ ಎಂದು ಅರುಚುವ ಕಿರುಚುವ ಆಕ್ರಂದನದ ಕೂಗು ನಿನ್ನ ಕರುಳಿಗೆ ಕೇಳಿಸಲಿಲ್ಲವೇ ತಾಯಿ? ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಅದೆಷ್ಟು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹು. ಆದರೆ ನೀನು ಮಾತ್ರ ನಿರ್ದಯೆಯಾಗಿ ನನ್ನನ್ನು ಗಂಗೆಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನೇಕೆ ತಳ್ಳಿದೆ ತಾಯಿ, ಏಕೆ ತಳ್ಳಿದೆ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಕಲ್ಪಿಸಬೇಕಾದ ನೀನು ನಮ್ಮಿರುವರ ಮಧ್ಯೆ ದ್ವೇಷದ ಕಮರಿಯನ್ನೇಗೆ ಸೃಷ್ಟಿಸಿದೆ ತಾಯಿ? ಮಾ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು ಸೂತ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ನಾನದರಿಂದ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನೂ ಪರಿಹರಿಸುವುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಿದ್ದೆ? ಮಾ, ಜನ್ಮ ರಹಸ್ಯವನ್ನರಿಯದ ನರಪಶುವೆಂಬ ಅಣುಕು ಶಬ್ದಗಳ ಅಂಬುಗಳು ನನ್ನನ್ನು ಘಾಸಿಗೊಳಿಸಿವೆ ತಾಯಿ.
ಘಾಸಿಗೊಳಿಸಿವೆ. ಶ್ರೀಕೃಷ್ಣನ ಪಾದಗಳನ್ನು ಪೂಜಿಸಿದ ಈ ಕೈಗಳಿಂದ ಅಣಕಿಸಮ್ಮ ಆ ಶಬ್ದಗಳನ್ನು. ಏಕೆ ತಾಯಿ, ಏಕೆ ತಾಯಿ ಸುಮ್ಮನಾದೆ? ಓಹ್, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರಗಳಿಲ್ಲವೆಂದು ತೋರುತ್ತದೆ. ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನನ್ನ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟಾದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುತ್ತೇನೆ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಇಷ್ಟು ಸಾಕು ತಾಯಿ, ಇಷ್ಟು ಸಾಕು. ಈ ಉಪಕಾರ ಭಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಮ್ಮ, ಯಾವ ಜನ್ಮದಲ್ಲಿ ತೀರಿಸಲು.
ಕಂದ, ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವು. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪಚಾರವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಅದೆಷ್ಟು ನೊಂದಿರುವನೋ ಆ ಪರಶಿವನಿಗೆ ಮಾತ್ರ ತಿಳಿದಿರುವುದು. ಇದುವರೆಗೂ ನೀನು ಬದುಕಿರುವೆ ಎಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನೀನು ಬದುಕಿರುವ ವಿಚಾರವು ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ. ಬಾಲ್ಯದಿಂದಲೂ ನೀನು ಅದೆಷ್ಟು ಸಂಕಟ ಪಟ್ಟಿಯೋ. ಅದೆಲ್ಲದಕ್ಕೂ ಕಾರಣಗಳು ಈ ನಿರ್ಭಾಗ್ಯ ನಿನ್ನ ತಾಯಿ. ದಯಮಾಡಿ ಕ್ಷಮಿಸಿಬಿಡು ಅಮ್ಮ. 5 ಜನ ವೀರ ಪುತ್ರರನ್ನು ಅಡೆದ ವೀರ ಮಾತೆ, ಪರಮ ಭಾಗ್ಯವತಿ ಜನನಿಯಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಮಾ, ನಿನ್ನ ಪವಿತ್ರವಾದ ಈ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಹತಭಾಗ್ಯ ಕರ್ಣನಿಗೆ ಅಂತಹ ಸೌಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ನೀನು ಪಾಪಿಯಲ್ಲ, ಪವಿತ್ರಳು. ನಿನ್ನ ಪವಿತ್ರವಾದ ಗರ್ಭದಲ್ಲಿ ಜನಿಸಿದ ನಾನು ನದಿಯ ಪಾಲಾದಿ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿ, ನನ್ನ ಕರ್ಮವೇ ನನ್ನನ್ನು ಗುರುಶಾಪದಲ್ಲಿ ಮಣಿಸಿತು. ಭೀಶ್ವರ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ನನ್ನನ್ನು ಕುಲಗೇಡಿ ಎಂದು ಜಗದಿಂದ ಜನಿಸಿತು. ಅಮ್ಮ, ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ನೀನು ಆ ಪರಮೇಶ್ವರಿಗೆ ಸಮಾನಳು ತಾಯಿ, ಆ ಪರಮೇಶ್ವರಿಗೆ ಸಮಾನ. ಮಾ, ಸತ್ಯಸಂಧನಾದ ಧರ್ಮರಾಜ, ರುದ್ರ ರೂಪದ ಭೀಕರ ಭೀಮ, ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ಬಿರುದಾಂಕಿತನಾದ ಅರ್ಜುನ, ನಕುಲ ಸಹದೇವಾದಿಗಳಿಗೆ ತಾಯಿಯ ಪ್ರೀತಿ ವಾತ್ಸಲ್ಯಗಳನ್ನು ಕೊಟ್ಟು ಪವನದ ತೊಟ್ಟಿಲಲ್ಲಿಟ್ಟು ತೂಗಿದೆಯ ತಾಯಿ. ಅಂತಹ ಅದೃಷ್ಟದಿಂದ ಈ ನತದೃಷ್ಟ ಕರ್ಣನನ್ನು ದೂರ ಮಾಡಿಬಿಟ್ಟೆಯ ತಾಯಿ, ದೂರ ಮಾಡಿಬಿಟ್ಟೆಯ. ನಾನೆಂತಹ ನಿರ್ಭಾಗ್ಯನಮ್ಮ, ನಾನೆಂತಹ ನಿರ್ಭಾಗ್ಯ. ಆದದ್ದು ಆಗಿ ಹೋಯಿತು. ಈಗಲಾದರೂ ಸಹೋದರೊಡನೆ ಕೂಡಿ ಸುಖದಿಂದ ಬಾಳು ಕರ್ಣ. ಆ ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೆಡುಕನ್ನು ಮಾಡಬೇಡ. ಸೌಭಾತೃ ದಾನವನ್ನು ಮಾಡು. ಮಾ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಆನಂದದಿಂದ ನಿನ್ನ ಅಡಿದಾವರಿಗಳಿಗೆ ಅರ್ಪಿಸುವೆನು. ಆದರೆ ನಾನು ಜೀವಿಸಿರುವವರೆಗೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಮಗು, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ವೈರಿಗಳಾದ ಆ ಕೌರವರನ್ನು ಕಳೆ, ಪಾಂಡವರನ್ನು ಉಳಿಸು ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ
ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ಶಪಿಸರೆ. ಬೇಡ ತಾಯಿ, ಬೇಡ. ಈ ಸನ್ನಿವೇಶದಲ್ಲಿ ನೀನೇ ಹಿತಬೋಧೆ ಮಾಡು ತಾಯಿ, ಹಿತಬೋಧೆ ಮಾಡು. ನಿಶ್ಚಯ ಕಂದ. ಆದರೆ ಆದರೆ ನಿನ್ನ ಬೆನ್ನ ಹಿಂದೆ ಹುಟ್ಟಿದ ತಮ್ಮಂದಿರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನರು ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡುವುದು ಬೇಡವೇ ಕಂದ? ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ ತಾಯಿ? ಮಾ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ರಾಜ್ಯದಾಸೆಯನ್ನು ತೋರಿಸುವೆಯಾ ತಾಯಿ? ಎಳೆತನದಲ್ಲಿಯೇ ನೀನು ಚಿವುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ, ಮತ್ತೆ ಚಿಗುರುವುದಿಲ್ಲ, ಮತ್ತೆಂದೆಂದಿಗೂ ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ಆ ಸಹೋದರರ ಭಾವವೇ ನನಗಿರಲಿಲ್ಲ. ಇದು ನನ್ನ ತಪ್ಪೇನು? ನೀನೇಕೆ ಚಿಂತಿಸುವೆ ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ಬಿಡುತ್ತಾಯಿ ವ್ಯತೆಯನ್ನ. ಅಯ್ಯೋ, ಆ ದುರ್ಯೋಧನ ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ನಾನು ಭಯ ಪಡದೆ ಹೇಗೆ ಇರಲಿ ಕರ್ಣ? ಹೋಗಲಿ, ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗೋ ಕರ್ಣ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಈ ನನ್ನೆರಡು ಬಾಹುಗಳಲ್ಲಿ ಬಲವಿರುವವರಿಗೆ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಗನಿ ರಕ್ತವಿರುವವರಿಗೂ ಸಹ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಮಾ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನೆಂದು ಹೀಯಾಳಿಸುತ್ತಿ ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗಕ್ಕೆ ದೈವವಾಗಿ, ಮಾನವಾಗಿ, ರಕ್ಷಕನಾಗಿ ಬಂದು ಸಂರಕ್ಷಿಸಿದ ಮಹಾಸ್ವಾಮಿಯಲ್ಲವೇ ಅವನು? ಈ ಜಗತ್ತೆಲ್ಲವೂ ನನ್ನನ್ನು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ಅರಸನನ್ನಾಗಿ, ಕುರು ಸಾಮ್ರಾಜ್ಯದ ಮಾಂಡಲೀಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನಗಳು ಸಿಗುವಂತೆ ಮಾಡಿ ಬಹು ಪ್ರೀತಿಯಿಂದ ಮನ್ನಣೆಯಿಂದ ಸಾಕಿ ಸಲಹಿದ ಆ ನನ್ನ ಸ್ವಾಮಿಯನ್ನು ತೊರೆಯುವುದು ಧರ್ಮವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ಈ ಯುದ್ಧವನ್ನು ಹೂಡಿರುವಾಗ, ಆ ನನ್ನ ಸ್ವಾಮಿಗೆ ವಿಘ್ನಗಳು ಬಂದೊದಗಿರುವಾಗ ಕೇವಲ ಈ ಕ್ಷುಲ್ಲಕವಾದ ಸಂಬಂಧಗಳ ನೆಪವೊಡ್ಡಿ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ. ಆದರೆ ಯುದ್ಧ ಭೂಮಿಯಲ್ಲಿ ಏನಾದರೂ ಪಾಂಡವರು ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಉಳಿಸು, ಉಳಿಸು. ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ, ಉಳಿಸಲಾರೆ. ಏನು? ಏನಂದೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಕೌರವ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ಈ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಜಗತ್ತಿನಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರು ಅಥವಾ ನನ್ನಿಂದಲೇ ಅರ್ಜುನನು ಮೃತನಾದರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ನೀನೇಕೆ ಚಿಂತಿಸುವೆ ತಾಯಿ? ಅಯ್ಯೋ, ಅರ್ಜುನನ ಮೇಲೆ ನಿನಗೇಕೆ ಇಂತಹ ಆಕ್ರೋಶ? ಹೋಗಲಿ ಬಿಡು ಕಂದ. ಇನ್ನು
ಹೆಚ್ಚಿಗೆ ನಿನಗೆ ತೊಂದರೆಯನ್ನು ಕೊಡಲಾರೆ. ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕಂದ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿದ್ದರೆ ಆನಂದದಿಂದ ನಡೆಸಿಕೊಡುತ್ತೇನೆ, ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕಂದ? ಸತ್ಯ ಸತ್ಯ, ಕೇಳು ತಾಯಿ. ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣಪೇಳ ಸೂರ್ಯ ತನುಜ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆನು ಧರ್ಮದಾಣೆ ಮಪ್ಪಿತನಾಣೆ ಜನನೀ. ಜನನೀ ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಲಾರದ ಪಾಪಿ ಎಂದು ಭಾವಿಸಿದೆಯ. ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಹೇಳು ತಾಯಿ. ಆಯಸ್ಸುಳ್ಳವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ, ನಾನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನು ಪುನಃ ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಹೇ ಸುಯೋಧನ, ಹೇ ಪ್ರಾಣಸಖ, ಹೇ ನನ್ನ ಗೌರವ ಸ್ವಾಮಿ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲುಗಳಿರ, ನೀವೇ ನೀವೇ ನನ್ನ ಗೌರವ ಸ್ವಾಮಿಯನ್ನು ರಕ್ಷಿಸಬೇಕು, ನೀವೇ ನನ್ನ ಕೌರವ ಸ್ವಾಮಿಯನ್ನು ರಕ್ಷಿಸಬೇಕು. ಇಂದ್ರನು ತನ್ನ ಮಾಯಾಜಾಲದಿಂದ ನನ್ನ ಕವಚವನ್ನಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರು, ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ತಾಯಿಯಾದರು, ನನ್ನ ಎತ್ತಮ್ಮನಾದರು ರಣರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದರು. ಕುಲ, ದೈವ, ಪ್ರಪಂಚ ಎಲ್ಲವೂ ಎಲ್ಲವೂ ನನ್ನನ್ನು ಸಂಚು ಮಾಡಿ ವಂಚಿಸಿತು. ಎಲ್ಲವೂ ನನ್ನನ್ನು ಸಂಚು ಮಾಡಿ ವಂಚಿಸಲಿ ವಂಚಿಸಲಿ. ಪೌರುಷವಿರುವವರೆಗೂ ಯುದ್ಧ ಮಾಡಿ ಆ ನನ್ನ ಕೌರವ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆ.
ಉಳಿದದ್ದು ದೈವಿ ಇಚ್ಛೆ. ಕರ್ಣ, ಹೇಳು ಕರ್ಣ. ಹೆತ್ತ ಕರುಳಿನ ಬಾಧೆಯನ್ನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲೊಲ್ಲೇ, ಕಟ್ಟ ಕಡೆಯೋ ಕರ್ಮದಾರಿಗೆ ಕಾಲಿಡಲೊಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇನ್ನಾನೆ ತಪ್ಪೆನಮ್ಮ, ಇನ್ನಾನೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಮಾ, ನಿನ್ನ ಮಾತಿನಂತೆ ರಣರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ, ತೊಡುವುದಿಲ್ಲ. ಈಗ ನಿನಗೆ ಸಂತೋಷವಾಯಿತೆ, ಈಗ ನಿನಗೆ ಆನಂದವಾಯಿತೆ ಅಮ್ಮ. ಈಗ ನೀನು ಬಂದ ಉದ್ದೇಶವು ಸಫಲವಾಯಿತೆ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ, ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ನನ್ನದೊಂದು ಮಾತಂದು ನೆನೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅಮ್ಮ, ಹೆತ್ತ ತಾಯಿಯಾದ ದರ್ಶನವು ಪ್ರಥಮ ಹಿಂದೆ ನನಗಾಯಿ. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತದೆ ತಾಯಿ, ಇದೇ ಕೊನೆಯ ದರ್ಶನವೆಂದು ತೋರುತ್ತದೆ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾದರೂ ಆಗಲಿ. ಅಮ್ಮ,
ಅಂಬ ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಜರಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಈ ನಿನ್ನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ತಾಯಿ, ಪ್ರಾರ್ಥಿಸಿಕೊಳ್ಳುವೆನು.
ಹರಿತವರಾರೋ ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ ಮೊಗವನು ಯುಗದಿ ಕಾಣಲಗುವುದೇನು ಅಮ್ಮ ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಗುವುದೇನು ಅಮ್ಮ ನಿನ್ನ ಮೊಗವನು ಯುಗದಿ ಕಾಡಲಗುವುದೇನು ಬಗೆ ಬಗೆಯೊಳು ಕಣ್ಣೀರ ಕರೆದೆ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ಕರ್ಣ ಹೋಗಿ ಬರುವೆನು ಕರ್ಣ ಹೋಗಿ ಬರುವೆನು ಈ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಕರ್ಣ ಅಮ್ಮ ಕರ್ಣ ಹೋದಳು ಹೋದಳು ಕಡೆಗೂ ನನ್ನ ಹೆತ್ತ ತಾಯಿ ಹೊರಟೇ ಹೋದಳು. ನಾನು ಎಷ್ಟೇ ಬೆಳೆದು ದೊಡ್ಡವನಾದರೂ ಅಂಗರಾಜ್ಯದ ಅಧಿಪತಿಯಾಗಿದ್ದರೂ ಸಹ ತಾಯಿಯ ಮುಂದೆ ಮಗುವಾಗಿ ಬಿಟ್ಟೆನಲ್ಲ.
ಹೇ ಪರಮೇಶ್ವರ, ಹೇ ಪರಮೇಶ್ವರ, ಇದೇ ಏನು ತಾಯಿ ಮಗನ ಕರುಳಿನ ಸಂಬಂಧ? ಇದೇ ಏನು ತಾಯಿ ಮಗನ ಕರುಳಿನ ಸಂಬಂಧ? ಲೋಕ ಸುಖ ವ್ಯಾಕುಲಮಯ ಜೀವಾ ಲೋಕ ಸುಖ ವ್ಯಾಕುಲಮಯ ಜೀವಾ, ಲೋಕ ಸುಖ ವ್ಯಾಕುಲಮಯ ಜೀವಾ, ಅರೆಯವನಳಿಸಿ ಕೆರೆಯ ವರಿಸಿ ಅರೆಯವನಳಿಸಿ ಜರೆಯ ವರಿಸಿ ಮರಣವ ಒಂದುವ ಮರಣವ ಒಂದುವ ಲೋಕ ಸುಖ ವ್ಯಾಕುಲಮಯ ಜೀವಾ. ಮಾನವ ಜೀವನದ ಅವನೆಯ ಮೂಲವನರಿದು ಪರಿಹರಿಸೆ, ಮಾನವ ಜೀವನದ ಅವನೆಯ ಮೂಲವನರಿದು ಪರಿಹರಿಸೆ, ಜ್ಞಾನ ವಿಧಾನ ಒಂದೇ ಗದನ ನಾನಾಭರಣ ಭವಭಯಹರಣ, ಜ್ಞಾನ ವಿಧಾನ ಒಂದೇ ಗದನ ನಾನಾಭರಣ ಭವಭಯಹರಣ, ಲೋಕ ಸುಖ ವ್ಯಾಕುಲಮಯ ಜೀವಾ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ, ಎಲೆ ಜೀವ ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ, ಎಲೆ ಜೀವ ಎಲೆ ಜೀವ ಎಲೆ ಜೀವ
ದೈವಾನುಕೂಲವಿಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರೂ ಸಹ ವ್ಯರ್ಥವಲ್ಲವೇ? ಇರಲಿ ನೆಚ್ಚಿರುವ ಆ ನನ್ನ ಸ್ವಾಮಿಯ ಇಚ್ಛೆಗೆ ಕಿಂಚಿತ್ತೂ ತುಚ್ಛನಾಗದೆ ಕೆಚ್ಚಿರುವ ತನಕ ಹೋರಾಡಿ ಮಡಿಯುವೆ. ಉಳಿದದ್ದು ದೈವಿ